ಯಾಕತ್ತಿಗೆ ಕಿರಿಚಿಕೊಂಡೆ? ಏನಾಯ್ತು ನಿಮಗೆ? ಸರಿಯಾದ ಸಮಯಕ್ಕೆ ಬಂದೆ. ಮೈದುನ, ಆ ಶ್ರೀಮಂತ ನನ್ನ ಬಾಳ ಹಾಳು ಮಾಡಲು ಪ್ರಯತ್ನಿಸಿದ. ನೀನು ಬಂದ ದೃಶ್ಯವನ್ನು ನೋಡಿ ಅವನು ಎದುರು ಹೊರಡ ನೋಡು. ಅಯ್ಯೋ, ಏನತ್ತಿಗೆ ಇದು ನಮ್ಮ ಗ್ರಹಚಾರ? ಮನೆಯಿಂದ ಹೊರ ಹಾಕಿದ ಕಾರಣಕ್ಕೆ ಕಾಡಿನ ದಾರಿ ಹಿಡಿದು ತೋಟದ ಮನೆಗೆ ಹೋಗುತ್ತಿರುವ ಸಮಯದಲ್ಲೂ ಕೂಡ ಆ ಪಾಪಿಷ್ಟರು ನಮ್ಮನ್ನು ಸುಮ್ಮನೆ ಬಿಡುತ್ತಿಲ್ಲವಲ್ಲ. ಅತ್ತಿಗೆ ಬಾ ಅತ್ತಿಗೆ, ಅಣ್ಣ ಬೆಟ್ಟದ ತುದಿಗೆ ಗೆಡ್ಡೆ ಗೆಳಿಸಲು ತರಲಿಕ್ಕೆ ಹೋಗಿದ್ದಾನೆ. ನಾವು ಆ ಕಡೆಗೆ ಹೋದರಾಯಿತು. ಆಯ್ತಪ್ಪ ಮೈದುನ, ಈ ನಮ್ಮ ಕಷ್ಟಕ್ಕೆ, ಈ ನಮ್ಮ ವಿದ್ಯಾರ್ಥಿಗೆ ಎಂದು ಕೊನೆಯಿದೆ. ಅತ್ತಿಗೆ, ಅದರ ಬಗ್ಗೆ ನೀವು ಚಿಂತಿಸಬೇಡಿ. ತಿರುಗುತ್ತಿದೆ ಕಾಲಚಕ್ರ. ತಿರುಗಿ ಅದರೆಳತಕ್ಕೆ ಸಿಕ್ಕ ನರನ ನೆಪ್ಪರ ಮಾಂಸಗಳು ಹೀರಿ ತೋರುತ್ತಿದೆ ಬರಿಪಗಲ್ಲುರೊಳಗೆ. ಎಲೆ ಸಿರಿವಂತ ಕ್ರೂರ ಕಾಲಚಕ್ರವೇ, ನಿನಗಾವ ಲಾಭವಿದೆ ಈ ಬಡವರನ್ನು ತಿಂದು ತೇಗುವಲ್ಲಿ? ನಿನ್ನೆಳತಕ್ಕೆ ಸಿಕ್ಕು ಅದೆಷ್ಟೋ ಜೀವಗಳು ಬಲಿಯಾಗುವವು. ಅತ್ತಿಗೆ, ಆ ಕಟುಕ ಶ್ರೀಮಂತ ರುದ್ರೇಗೌಡನ ಜೀವ ಯಾವಾಗ ಬಲಿಯಾಗುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅದರ ಮರುಕ್ಷಣವೇ ನಾವು ಸುಖವಂತರಾಗುತ್ತೇವೆ. ಅತ್ತಿಗೆ, ಹೋಗೋಣ. ಹಾಗೆ ಬೆಟ್ಟದ ತುದಿಯಲ್ಲಿರುವ ನಿಮ್ಮ ಅಣ್ಣನಿಗೆ ಈ ನಡೆದ ಘಟನೆಯನ್ನೆಲ್ಲ ತಿಳಿಸೋಣ. ನಡೆ. ಬನ್ನಿ ಅತ್ತಿಗೆ. ನಂಬಬಾರದಪ್ಪ, ಇವತ್ತಿನ ಪ್ರಪಂಚದಾಗ ಯಾರು ನಂಬಕ್ಕೆ ಹೋಗಲ್ಲ. ಅಲ್ಲ, ಜಗಳ ಹಚ್ಚಿ ಮೋಸ ನೋಡೋ ಮಂದೆ ಬಾಳ ಅದಾರ ಭಯಪ್ಪ. ಅದ್ರಾಗಂತೂ ಈ ಡ್ರೈವರ್ಗಳನ್ನ ಕಾಲೇಜ್ಗೆ ಹೋಗೋ ಹುಡುಗರ ನಂಬಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಏನಾದ್ರು ನಂಬಿದ್ವಿ ಬಹಳ ಕಠಿಣ ನಾಕತಿ. ಏನೇನೋ ಶಬ್ದಗಳು ಬರ್ತಾವ. ಹನುಮಂತಯ್ಯ ಭೌತ ಹೇಳ್ತೀನಿ ಕೇಳಿ ಬಾಬು. ಹನುಮಂತಯ್ಯ ಭೌತ ಹೇಳ್ತೀನಿ ಕೇಳಿ ಬಾಬು. ಎರ್ದಿಂದ ಬಲಕ ಸೂರ್ಯ ಬಲ, ಸೂರ್ಯ ಬಲ. ಬಂದಿಂದ ಎಡಕ ಚಂದ್ರ ಬಲ, ಚಂದ್ರ ಬಲ. ನರದಿಂದ ನಡಕ ನಕ್ಷತ್ರ ಬಲ, ನಕ್ಷತ್ರ ಬಲ. ನಿತ್ಯಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. 20 ವರ್ಷ ಕಪ್ಪತ್ ಗುಡ್ಡ ಬಳಿ ತಪ್ಪಲ ತಿಂದು ಬದುಕಿರುವೇಣ. ಅಕಲ ಕಾಡು ಉಂಡು, ಏಕಲ ಕಾಡು ಉಂಡು, ಅಕಲ ಕಾಡು ಉಂಡು, ಏಕಲ ಕಾಡು ಉಂಡು. ಹಪ್ಪಳ ತಿಂದ ಬದುಕಿ ಅಪ್ಪ. ಅದಕ್ಕೆ ಇಷ್ಟು ಉದ್ದಾಗ ಅವು. ನಿನಗೇನು ಸಿಕ್ಕುದು ನಾ ಹಪ್ಪಳ ಬಿಟ್ರ ಅಲ್ಲಿ ಹಣ್ಣು ಇದ್ದಿದ್ದಿಲ್ಲ. ಅದಕ್ಕೆ ಅಲ್ಲ, ಗಿಡಿ ಶಾಸ್ತ್ರ ಹೇಳೋಣ. ಕೈಯಾಗ ಗಿಣಿದೇ ಇಲ್ಲ, ಹೆಂಗ್ ಶಾಸ್ತ್ರ ಹೇಳ್ತೀಯಪ್ಪ ನೀನು? ಗಿಳಿ ನೋಡ್ಕೊಂಡು ಇಟ್ಕೊಂಡು ಶಾಸ್ತ್ರ ಹೇಳು. ಗಿಳಿರಾಮನಲ್ಲ ಗಿಳಿಯ ಮತ್ತೆ ಮುಖದ ಚಾರ ಪಟ್ಟಿ ನೋಡಿ ಗೆಸ್ ಮಾಡಿ ಹೇಳ್ತೇನೆ. ಡೋಂಟ್ ಕೇರ್. ಮುಖದಾಗ ನಿನ್ನ ಭವಿಷ್ಯ ಕಾಣ್ತನಪ್ಪ. ಮುಖದಾಗ ಭವಿಷ್ಯ ಕಾಣೋದಿಲ್ಲ, ಮುಖದಾಗ ಗೆರಿ ಇರ್ತಾವಲ್ಲ, ಆ ಗೆರಿ ನೋಡಿ ಹೇಳ್ತೇನೆ. ಬಾರಿ ಇಂಗ್ಲಿಷ್ ಮಾತಾಡಕತ್ತಾರಲ್ಲ, ಶಾಲೆ ಎಷ್ಟು ಕಲ್ತಿರಿ ನೀವು? ನನ್ನ ಸಾಲಿ ಏನು ಕೇಳ್ತಿ ಬಿಡ, ಗಿಳಿಯ ಪೂರ ಪಡಸಾಲ ಆಗ್ಬಿಟ್ಟೈತಿ. ಅಲ್ಲ, ಶಾಲಿನ ಕಲ್ತಿಲ್ಲ ಏನಿಲ್ಲ, ಮತ್ತೆ ಇಂಗ್ಲಿಷ್ ಹೆಂಗ್ ಕಲ್ತಪ್ಪ ಯಪ್ಪ ನೀ? ಇಲ್ಲಿ ಕುಂತಾರ ನೋಡ, ಒಬ್ಬರ ಕನ್ನಡ ಮಾತಾಡ್ತಾರನ, ಬರೇ ಫೋನ ಅವು ಇಂಗ್ಲೀಷ್. ಕನ್ನಡ ಹಂಕಿ ಫೋನಾಗ ಅಳಕೆ ಹೋಗವು. ಅವ್ರು ನೋಡ್ ಕಲತೆ ನೋಡಿ ಇಂಗ್ಲೀಷ್. ನನಗೆ ಯಾಕೋ ಡೌಟ್ ಬರಕತ್ತೈತಲ್ಲ, ಈ ಪಕ್ಕ ರಾಮ ಕುಂಡಡಿ. ಅಲ್ಲ, ಡೌಟ್ ಮಾಡ್ಕೋಬೇಡ. ಇಷ್ಟೋತನ ಹೇಳಿದ 20 ವರ್ಷದಾಗ ತಪ್ಪಲ ತಿಂದು ಬದುಕೇನಂತೇನಿ, ಮತ್ತೂ ಡೌಟ್ ಬರ್ತೈತ ಅಂತೀವಲ್ಲ ನನಗೆ ಹೇಳಿಯ. ಅಲ್ಲ, ನನಗೆ ಯಾಕೆ ಅನುಮಾನ ಬರಕತ್ತೈತಪ್ಪ. ಇದುವರೆಗೆ ನಾ ಎಲ್ಲೋ ಕೇಳಿದ್ನಿ ಅನ್ಸಕತ್ತೈತಿ. ಹೋಗಿ ಬಿಡು, ನನ್ನ ಭವಿಷ್ಯ ಹೇಳ್ತೇನ? ತೋರ್ಸೊಟ್ಟು ಮಕಾನ ಹೇಳ್ತೇನೆ ಭವಿಷ್ಯನ. ನನ್ನ ಕಣ್ಣಿಗೆ ಏನ ಕಾಣಕತ್ತೈತಿ ಅದನ್ನ ತೋರ್ಸ ಹೇಳ್ತೇನೆ ಕೇಳ ನನ್ನ ಗಿಳಿಯ. ಹೇಳುವಂತವನಾಗು ನನ್ನ ಗಿಳಿರಾಯನೇ. ರಾಹು ನಿಂತೈತಿ, ಕೇತು ಎದ್ದೈತಿ. ರಾಹು ನಿಂತೈತಿ, ಕೇತು ಎದ್ದೈತಿ. ಇವತ್ತ ದಕ್ಷಿಣ ಭಾಗದ ಒಳಗ ಒಂದು ಹೆಣ್ಣಿನ ಶೀಲ ಹಾಳಾಕತಿ. ಉತ್ತರ ಭಾಗದಾಗ ಚಪ್ಪರದ ಒಳಗಿನ ಒಂದು ಗೋಡೆ ಎಮ್ಮಿ ಸುಡ್ಕೊಂಡು ಸಾಯ್ತೈತಿ.
ಎಂಟು ಮಂದಿ ಅಡಬಿಡಂಗಿಗಳು ಊರು ಒಳಗ ಒಪ್ಪು 8 ದಿವಸ ಆಗೈತಿ. ಎಲ್ಲ ಮಾಸಿಗಿನ ಊರು ಬಿಡು ಅಂತೈತಿ, ಆಗಿರಿಯ ಊರು ಬಿಡು ಅಂತೈತಿ. ನೀ ಹೆಂಗ್ ಹೊಡೆದ್ರು ನನಗೆ ಸಮಾಧಾನ ಆಗತ್ತಲ್ಲ ಅರ್ಥ ಆಗಲ್ದಪ್ಪ. ನಿನಗೆ ಭವಿಷ್ಯ ಹೇಳಿದ್ರು ನಮ್ದು ಊರು ಮಂದಿರಲ್ಲ. ನಮ್ಮ ಗುರುಗಳ ಅದೇ ಪ್ರಕಾರ ಹೇಳ್ಬೇಕು, ನೀ ಹೇಳುವಂಗಲ್ಲ. ನನ್ನ ಗುರುಗಳು ಹೇಳ್ಯಾರ, ಒಮ್ಮೆ ಹೇಳಾಕ ಚಾಲು ಮಾಡಿದ್ರಿ ಅಂದ್ರ ಮ್ಯಾಗಿಂದ ಹಿಡಿದು ಕೆಳಗಿನ ಮಠ, ಕೆಳಗಿಂದ ಹಿಡಿದು ಮ್ಯಾಲಿನ ಮಠ ಹೇಳಂದಾರ ನನ್ನ ಗುರುಗಳ. ನಮಗ ಗುರುಗಳು ಬೇರೆ ಅದಾರನ್ನ ಅದಾರ ಮತ್ತ ಗುರುಗಳಿಲ್ಲ ಶಿಷ್ಯರಿರ್ತಾರ. ಏನ್ ಚಂದ ಕೇಳ್ತಿ. ಎಲ್ಲದಾರ ಗುರುಗಳು? ಅವ್ರ ಹೆಸರೇನು? ಗುರುಗಳು ಅವ್ರ ಹೆಸರು ಒಂದು ಪೇಪರ್ ಉಳಿಲಿಲ್ಲ, ಒಂದು ಟಿವಿ ಉಳಿಲಿಲ್ಲ. ಈಗೂ ರೇಡಿಯೋ ಇಲ್ಲ ಅಂದ್ರು ಫೋನ್ಯಾಗ ಅದಾವಲ್ಲ, ಆ ರೇಡಿಯೋದಾಗೂ ಬರ್ತೈತಿ ಅವ್ರ ಹೆಸರು. ಶ್ರೀ 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 ನಿತ್ಯಾನಂದ ಮಹಾರಾಜರು. ಓ ಇನ್ನೊಂದು ಕ್ಯಾಮ್ರಾ. ಅವ್ರದ್ದು ಎಲ್ಲೈತಿ ಮಠ? ಎಲ್ಲಿರ್ತಾರ ಮಠ? ಇಲ್ಲೇ ಬಿಡದ್ಯಾಗ ಇರ್ತಾರ ಅವ್ರು. ಬಿಡಿದೆ ಪಕ್ಕ ಕರೆಕ್ಟ್ ಹೇಳಿದ್ ನೋಡ ಅವ್ರಿಗೆ. ಇಲ್ಲೇ ಐತ್ ನೋಡ ಅವರು. ಹೌದಲ್ಲ ರಾಗೆ ಶಾಲೆ ಕಲಿ ಮಗನ ಅಂತ ಕಾಲೇಜ್ ಕಳಿಸಿದ್ರಿ ನಮ್ಮನೆ ಬಿಡದಿಗೆ ಹೋಗಿ ಬಂದಿ ಅಯ್ಯಪ್ಪ ನೀ ಅಂತೂ ಗೊತ್ತು ಮಾಡ್ಕೊಂಡಿಲ್ಲ ನನ್ನ ಚಿನ್ನ. ಹಾ ಚಿನ್ನ ನನ್ನ ಕಂದ ಕುಂದ ಅನ್ಕಂತ ಬಾ ನಮ್ಮಪ್ಪ ನೀನು ಕಕ್ಕು ಮಗ ಬಿಡ್ತಾನ ಮಗನ. ಅಲ್ಲ ಏನಾರ ಯಾಕಾಗೋಲಕ್ಕ ಮತ್ತ ಅತ್ಲಾಗ ಹಾಕೊಂಟಿ ತಗಬಾ ವಲ್ಪ ಹೆದರಿಕೆ ಬರಕತ್ತೈತಿ. ಯಾಕೆ ಬರಾಕತ್ತಪ್ಪ? ಮೊದ್ಲ ತಪ್ಲ ತಿಂದಿದ್ ಮೈಯ ನಮ್ದು, ಹಿಂಗಾಗಿ ಸ್ವಲ್ಪ ಹೆದರಿಕೆ ಬರ್ತೈತಿ. ನಿಮ್ಮಂಗ ಅಣ್ಣ ಪಣ್ಣ ಉಂಡ್ರೆ ಏನಾಗುದಿಲ್ಲ. ಏನ ಕೇಳ್ಬೇಕಂತ ಕೇಳು. ನೆನಪಾಗವಲ್ ತಡಿಯ. ಅಲ್ಲ ಅದು ದಕ್ಕಿದಿ ಯಾರ ಮದುವೆ ಹಾಕೊಂಡು ಹೇಳ್ಬಿಡಿ ನಮ್ಗೆ. ಆಗ್ಲೇ ಹೇಳಿದಲ್ಲ ಎಲೆಕ್ಷನ್ದಾಗ ಯಾರು ಗೆಲ್ತಾರ ಅವ್ರನ್ನ ಮದುವೆ ಹಾಕಿ ನಾನು ಕರೆಕ್ಟ್ ಹೇಳಿದ್ ನೋಡಿ ಹುಡುಗಿ. ಹೊಡಿಗಲ್ಲ ಚಾನ್ಸ್ ಅಕ್ಕತಿ ಗೆಲ್ತೈತ್ ನಮ್ ಪಾರ್ಟಿ. ಹೋಗು ನಮ್ 3 ಬ್ರಿಡ್ಜ್ ದಾಟಿ ಮತ್ತೆ ತಡ ಅಡಿ ಒಂದು ಗಾಡ. ಕಟ್ಕೊಂಡ್ರ ಪಂಜಿ ಗಟ್ಟಿ ಗಂಟ ಕೊಡೇನು ಗಂಟ ಮಾಡ್ಕೊಂಡು ಬಂದಿ ಅಂತ ಏನ್ ಹೇಳು. ದಾವಣಗೆರೆ ಹುಡುಗಿಗೆ
ಓ ತಮ್ಮ ಸಾಮಾನ್ ಬಿಟ್ಟಿದ್ರೇನು ಅವರ ನೆನಪಾಗಿರಲಿ ಏ ಚಂದ ಹುಡುಗಿ ಗಲ್ಲ ನಾನೊಂದು ಬೆಲ್ಲ ಏ ಚಂದ ಹುಡುಗಿ ಗಲ್ಲ ಕೊಡಲೇನ ನಾನೊಂದು ಬೆಲ್ಲ ಏ ಚಂದ ಕಾಂತಿ ಹುಡುಗಿ ಊಟ ಪಸಲ ಸಪದಾಗ ಮಾತು ಹುಡುಗಿ ನೀನು ಗಮ್ಮತ್ತ ಸುತ್ತು ಅಲ್ಲಾಗೈದು ಹುಡುಗಿ ನನ್ನ ಕಿಮ್ಮತ್ತ ಮಾತು ಹುಡುಗಿ ನೀನು ಗಮ್ಮತ್ತ ಸುತ್ತು ಅಲ್ಲಾಗೈದು ಹುಡುಗಿ ನನ್ನ ಕಿಮ್ಮತ್ತ ನಾಡ ಶ್ರೀಮಂತ ಸುತ್ತು ಅಲ್ಲ ಹುಡುಗಿ ನೀನು ನಾಡ ಶ್ರೀಮಂತ 10 ಎಕರೆ 5 ಹುಡುಗಿ ಕಬ್ಬಿನ ತಾತ ಅಲ್ಲ ರಾಣಿ ಮದುವೆ ಇಲೆಕ್ಷನ್ ಮುಗಿದ ಮೇಲೆ ಆಗೋದಂತ ಗ್ಯಾರಂಟಿ ಹೇಳಿದ್ವಿ ಹೋಗಿ ಹೋಗಿ ನಾನು ಮರ್ಯಾಕತ್ತೀಯಲ್ಲ ಅಂತದ್ ಏನಾಗೈತಿ ನಿನಗ ಏನಿಲ್ಲಪ್ಪ ಮರೆಯ ನಮ್ಮಪ್ಪ ಇಲ್ಲಿ ಸೌಕರ್ ಮನೆಗೆ ಕರ್ಕೊಂಡ್ ಬರೋಣ ಅಂತ ಹೊಂಟಿದ್ದೆ ಅಷ್ಟ್ರಾಗ ನೀ ಕಂಡಲ್ಲ ನಿನ್ನಂತ ಒಳ್ಳೆ ಹುಡುಗನ ಮಾತಾಡಿಸ್ದೆ ಹೆಂಗ್ ಮಾಡಕ್ ಹೋಗ್ಲಿ ಪ್ರತಿದಿನ ರಾತ್ರಿ ನಿನ್ನ ನೆನಪಿನಾಗ ಇರ್ತಾಳೆ ಈ ರಾಣಿ ನೋಡ್ರಾಣಿ ನೀ ನನ್ ಮ್ಯಾಗ ಇಷ್ಟು ಪ್ರೀತಿ ಇಟ್ಕೊಂಡಿ ಅಂದ್ಮ್ಯಾಗ ನಾನರ ಯಾಕೆ ಇಷ್ಟು ವಿಚಾರ ಮಾಡ್ಲಿ ಹೋಗದ್ ಬಿಡ ಅವಂದ ರಾಣಿ ಬಿಡಲ್ಲ ಬಾಬಾರೆ ಬಾ ನನ್ನ ಸಂಗಾತಿ ಬಾಬಾರೆ ಬಾ ನನ್ನ ಜೊತೆಗಾತಿ ಬಾಬಾರೆ ಬಾ ನನ್ನ ಸಂಗಾತಿ ಬಾಬಾರೆ ಬಾ ನನ್ನ ಜೊತೆಗಾತಿ ನನ್ನ ಅಪ್ಪಿಕೊಂಡೆ ನನ್ನ ಅಪ್ಪಿಕೊಂಡೆ ನಾ ನಿನ್ನ ಅಪ್ಪಿಕೊಂಡೆ ಕೂಡಿ ಹಾಡೋಣ ಬಾ ಬಾರೆ ಬಾ ಬಾರೆ ಬಾ ಸಾವುಕಾರ ಮನೆಗೆ ಕರಾಕ್ ಬರ್ತಾನಂತ ಹೇಳಿ ಇವ್ರಿಗೆ ನಾ ಮನೆಗೆ ಹೋದ್ರು ಇನ್ನೂ ಬಂದಿಲ್ಲಲ್ಲ ಈ ಮಂಡರ್ಸಿಗಳು ಕೂಡ ಏನೇನ್ರಿ ಇಂದ ಡ್ರೈವರ್ ಒಳ್ಳೆ ಹುಡುಗ ಸಿಕ್ಕಿದ್ದಲ್ಲಪ್ಪ ಕಂಡಾಪಟ್ಟ ದಿವಸದ ಮನೆಯಿಂದ ಕಂಡಿದ್ದಿಲ್ಲ ಅದಕ್ಕೆ ಮಾತಾಡ್ಕೊಂತ ನಿಂತಿ ಹೌದು ನಾನು ನಿನ್ನ ಬೇಯುದು ತಪ್ಪಾಗತ್ತೆ ಯಾಕಂದ್ರ ನೀನು ಲಗ್ನದ ವಯಸ್ಸಿಗೆ ಬಂದಿಯಾ ಇನ್ನೇನ್ ತಡ ಮಾಡುದಿಲ್ವಾ ಬಾರು ಲಗ್ನ ಸಿಗಾಕ ನಿನಗ್ ವಾಗದ ಬಿಡ್ತಾನೆ ಮತ್ತೆ ಅಕ್ಕಿಕಳ ಈಗ ನಿನಗೆ ಬುದ್ಧಿ ಬಂತಲ್ಲ ನಡಿ ಮನೆಗೆ ಹೋಗೋಣ ನಡಿ ಮಾವಾರ ನಿಮ್ ಹಂಗಾರು ಅಂತ ಹುಡುಗಿ ನನಗ ಕೊಡಾಕ್ ರೊಕ್ಕದ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಪಾರ್ಟಿದವರಿಗೆ ಒಟ್ಟ ವಿಚಾರ ಮಾಡ್ರಿ ಅಲ್ಲಿ ನಮ್ ಕಂಬಲ್ ಡಾಕ್ಟರ್ ಒಂದ ಕುದ್ರಿ ತರ್ಸ್ಯಾರ ನಾನು ಜೋಡ್ ಕುದ್ರಿ ತರಿಸ್ತೇನ್ರಿ ನಿಮ್ ಮಗಳನ್ನ ರಥದಾಗ ಕುದ್ರಸೋಡಾಕೇನಿ ಅದಕ್ಕೆ ಮಿಕ್ಸ್ ಮಾಡಿ ಹೋಗಲ್ಲ ಮಗನ ನೀನ್ ಮಾಡ್ತೀನ ಅದನ್ನ ಮ್ಯಾಚ್ ಮಾಡ್ತೀನಿ ಹೋಗ್ ಮಗನ ನಡಿ ಆಯ್ತು ರೀ ಮಾವಾರ ನಡಿ
ಲೋಕದಿಂದ ಧರೆಗಿಳಿದು ಬಂದ ಪರಮಶಿವನಂತೆ ತನ್ನ ಆಸ್ಥಾನವನ್ನು ಬಿಟ್ಟು ರುಚಿಸಲೇಬೇಕೆಂದು ಆಗಮಿಸಿದ ಈ ರಣಹದ್ದು ವಸಂತ ಮಾಸದ ಕೋಗಿಲೆಯ ಸಿರಿಪಂಜರಕ್ಕೆ ಕಾಲಿಟ್ಟಿತು. ಅದು ಹೇಗೆ ಗೊತ್ತಾ? ಯಾರೂ ಇಲ್ಲದ ಸಮಯ ಸಾಧಿಸಿ ತನ್ನ ಕಾಮದಾಹವನ್ನು ತೋಡಿಕೊಂಡು ಐಂದ್ರಿತಾ, ಏ ಐಂದ್ರಿತಾ, ಯಾರು? ಓಹೋ, ವಿಷಕಂಠ, ನೀನೇ ಬಂದೆ? ಐಂದ್ರಿತಾ, ನಾಚಿಕೆ ಎಂಬ ಪದಕ್ಕೆ ನನ್ನ ಡಿಕ್ಷನರಿಯಲ್ಲಿ ಅವಕಾಶವೇ ಇಲ್ಲ. ನಾನು ಪಡೆದದ್ದನ್ನು ಬಯಸಿದ್ದನ್ನು ಪಡೆಯಬೇಕೆಂಬುದೇ ನನ್ನ ಹಠ. ಮೊಚ್ಚೋ ಬಾಯ್ನ, ಇನ್ನೊಂದು ಸಲ ನೀನನ್ನ ಮಾನಭಂಗ ಮಾಡ್ಲಿಕ್ಕೆ ಬಂದಾಗ ನಿನ್ನನ್ನ ಅವಮಾನ ಮಾಡಿ ಕಳಿಸಿದ್ದನ್ನ ಮರೆತು ಬಿಟ್ಟಿದೀಯಾ? ಮತ್ತೆ ಈಗ ನನ್ನ ನೋಡ್ಲಿಕ್ಕೆ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಗಂಡ ಜನ್ಮಕ್ಕೆ? ನಾಚಿಕೆ? ಹೇಗೆ ಮರೆಯಲಿ ಐಂದ್ರಿತಾ ನಿನ್ನ ನೆನಪನ್ನು? ಒಂದು ವೇಳೆ ಮರೆಯಬೇಕೆಂದು ಪ್ರಯತ್ನಿಸಿದರೂ ಪದೇ ಪದೇ ಕೆಣಕುತ್ತಿದೆ ನಿನ್ನ ಈ ರೂಪವಂತಿಕೆ. ನೋಡು, ಹಿಂದಿಂದೆಲ್ಲ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ. ನಾನೀಗ ಕೊಳ್ಳಿಗೆ ತಾಳಿ ಕಟ್ಟಿಸಿಕೊಂಡು ಗರತಿಯಾಗಿ ಬಾಳುವ ಹೆಣ್ಣು. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಟು ಹೋಗಲಿಲ್ಲ. ಐಂದ್ರಿತಾ, ನಾನು ನಿನ್ನನ್ನು ಕ್ಷಮಿಸಲು ನೀನೇನು ತಪ್ಪು ಮಾಡಿರುವಿ? ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ್ದು ನನ್ನ ತಪ್ಪು. ಅದಕ್ಕೆ ನೀನೇ ನನ್ನನ್ನು ಕ್ಷಮಿಸಬೇಕು ಹೊರತು ನನ್ನ ಆಸೆಗೆ ಮಾತ್ರ ಅಡ್ಡಿಪಡಿಸಬೇಡ. ನೋಡಿ, ಒಂದು ಹೆಣ್ಣಿನ ಸೌಂದರ್ಯ ಗಂಡಿಗೆ ಇಷ್ಟವಾಗಿದೆ ಎಂದಾಗ ಆ ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ, ಅದು ಸಹಜವೂ ಕೂಡ. ಆದ್ರೆ ನಾನೀಗ ಹಿಂದಿನಂತಿಲ್ಲ. ಜಯದೇವನನ್ನ ಪತಿಯಿಂದ ಸ್ವೀಕರಿಸಿ ಗರತೆಯಾಗಿ ಬಾಳುವ ಹೆಣ್ಣು. ನಿನ್ನ ಆಸೆಯನ್ನು ಈಡೇರಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಹೋಗಿಲ್ಲಿಂದ. ಹೇಗೆ ಮರೆಯಲಿ ಐಂದ್ರಿತಾ ನಿನ್ನ ನೆನಪನ್ನು? ಸದಾ ಕಣ್ಬಿಟ್ಟರೆ ಸಾಕು ನಿನ್ನ ಅಂದವಾದ ಮುಖವೇ ನನ್ನನ್ನು ಆವರಿಸುತ್ತದೆ. ಒಂದು ವೇಳೆ ಪ್ರಾಣ ಬಿಡಿ ಎಂದರೆ ಬಿಡುವೆನು ಹೊರತು ನಿನ್ನನ್ನು ಮರೆತು ಬಿಡುವೆಂದರೆ ಅದು ನನ್ನಿಂದ ಸಾಧ್ಯವಿಲ್ಲ ಐಂದ್ರಿತಾ, ಸಾಧ್ಯವಿಲ್ಲ. ಎಂಥ ಮಾತುಗಳನ್ನು ಆಡ್ತಿದ್ಯಾ ನೀನು? ನಾನೀಗ ಕೊಳ್ಳೆ ತಾಳೆ ಕಟ್ಟಿಸಿಕೊಂಡು ಗರತೆಯಾಗಿ ಬಾಳುವ ಹೆಣ್ಣು. ದಯವಿಟ್ಟು ನನ್ನನ್ನು ಮರೆತು ಬಿಡು, ಹೋಗಿಲ್ಲಿಂದ. ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಐಂದ್ರಿತಾ, ನಾನಿದ್ದೇನೆ. ಇದು ಪದೇ ಪದೇ ನಡೆಯಿದೆ, ಕೇವಲ ಒಂದೇ ಒಂದು ಸಲ. ಆಕಸ್ಮಿಕವಾಗಿ ಪ್ರತಿ ಕ್ಷಣದಲ್ಲಿ ನಡೆದು ಹೋಗಲಿ ನಮ್ಮಿಬ್ಬರ ಪ್ರಣಯ ಸರಸ. ನೀವ್ ಹೇಳೋದೇನೋ ನಿಜವಿದೆ, ಆದ್ರೆ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾಗುತ್ತಿದೆ ಎಂಬ ಆತಂಕ ನನ್ನ ಮನದಲ್ಲಿ ಕಾಡ್ತಾ ಇದೆ. ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಎಂದು ನಾನಿದ್ದೇನೆ. ಸರಿ, ನನ್ನನ್ನ ಆಸೆ ಪಟ್ಟಿ ಬಂದಿದ್ದೆ ಅಂದಮೇಲೆ ನಿನ್ನ ಆಸೆಯನ್ನು ನಿರಾಸೆ ಮಾಡ್ಲಿಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ. ಬಾ ರೂಪವತಿ ಬಾ. ಇಷ್ಟು ದಿನ ನನ್ನ ಮೈಂಡ್ ತುಂಬಾ ಡಿಸ್ಟರ್ಬ್ ಮಾಡಿದ್ದೆ, ಅದು ಶಾಂತವಾಗುವ ಸಮಯ ಇಂದು ಕೂಡಿ ಬಂದಿದೆ. ಬಾ ರೂಪವತಿ ಬಾ, ನನ್ನ ಬಿಗಿದಪ್ಪಿಕೊಂಡು ಒಂದು ಸರಸಗೀತೆ ಹಾಡು ಬಾ. ಹಾ ಹಾ ಹಾ, ನೀನ್ ಇಷ್ಟದಂತೆ ಆಗ್ಲಿ. ಹರಿಶ್ಚಂದ್ರ
ಇಷ್ಟು ದಿನಗಳ ಬಯಕೆಯಲ್ಲಿ ಕೆಟ್ಟ ಹೆಣ್ಣೆ, ನಿನ್ನನ್ನು ಮಡದಿಯಾಗಿ ಸ್ವೀಕರಿಸಿದ ಒಂದೇ ಒಂದು ಕಾರಣಕ್ಕೆ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿರುವ ನನ್ನ ಅಣ್ಣ ಅತ್ತಿಗೆ ತಮ್ಮನನ್ನು ದೂರ ಮಾಡಿ ದೊಡ್ಡಗಾಡು ಅಲಿಯುವಂತೆ ಮಾಡಿದೆ. ಆದರೆ ನನಗೆ ಮಾಡಿದ ಮೋಸ ಇದೇ ನಾವು ಹುಚ್ಚುರಂಡಿ. ಏಯ್, ನಾನೇನೋ ನಿನಗೆ ಮೋಸ ಮಾಡಿದೆ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿಜ, ಆದ್ರೆ ನಿನ್ನನ್ನ ಮದುವೆ ಆಗ್ಬೇಕೆಂಬ ಉದ್ದೇಶ ನನಗಿರ್ಲಿಲ್ಲ. ನೀನಾಗೆ ನನ್ನ ಬೆನ್ನು ಹತ್ತಿದೆ, ನನ್ನನ್ನ ಮದುವೆ ಆದೆ. ಸೋಳೆ ಮಾಡಬಾರದ ಹೊಲಸು ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ತುಂಬಿದ ಮನೆಯ ಮನ ಒಡಕು ಮಾಡಿ ಗರ್ಜಿಸಿದ ಗ್ರಾಮೀಣ ಹುಲಿಯಾದ ಈ ಜಯದೇವನ ಬಾಳಿಗೆ ಕತ್ತರಿ ಹಾಕಿ ಕೊನೆಯ ಕ್ಷಣದಲ್ಲಿ ಸ್ಮಶಾನಕ್ಕೆ ತಂದು ಬಿಟ್ಟಿಯಲ್ಲೇ ಹೊಲಸು ಎಣ್ಣೆ ದೇ ವಿಷಕಂಠ್ಯ. ನಮ್ಮನ್ನು ಜಾಮೀನು ಕೊಟ್ಟು ಬಿಡಿಸಿದಂತೆ ನಾಟಕವಾಡಿ ರುದ್ರೇಗೌಡನ ಮೇಲಿರುವ ನಿನಗಿರುವ ಸೇಡನ್ನು ತೀರಿಸಿಕೊಳ್ಳಲು ಆತನ ತಂಗಿ ಐದ್ರಿ ನನ್ನ ಹೆಂಡತಿಯಾಗಿ ಬಂದಾಗ ಹೊಂಚು ಹಾಕಿ ಅವಳನ್ನು ನಿನ್ನ ಬಲೆಗೆ ಹಾಕಿಕೊಂಡು ವಿಚಿತ್ರ ನಾಟಕವಾಡಿದೆಯಲ್ಲೇ ಸೊಳೆ ಮಗನ. ಇನ್ನು ಮೇಲೆ ನೀವ್ಯಾರೂ ಉಳಿಯೋದಿಲ್ಲ. ಈಗಾಗಲೇ ನಾವು ಬೆಂಗಳೂರಿಗೆ ಹೋಗುವ ಫ್ಲೈಟ್ ಬುಕಿಂಗ್ ಮಾಡಿದ್ದಾಯ್ತು. ನೀವು ಹೋಗುವುದು ಬಾಂಬೆಗೆ ಅಲ್ಲ, ಯಮನ ಪಾದಕ್ಕೆ, ನರಕಲೋಕಕ್ಕೆ. ಹೋಗು ಹೋಗು, ನೆನೆಸಿಕೋ ನಿನ್ನ ಕಟಕ ರುದ್ರೇಗೌಡನನ್ನು. ನಿನಗೇನು ಹುಚ್ಚು ಹಿಡಿಯುತ್ತೇನೆ ಮತ್ತೆ? ಏ ಹುಚ್ಚು ಮುಂಡೆಯ ಮಗನೇ, ನೀನು ಅವಳ ಜೊತೆಗೆ ಯಮಲೋಕಕ್ಕೆ ಹೋಗಿಬಿಡು. ನಿನಗೇನು ಹುಚ್ಚು ಹಿಡಿಯುತ್ತೇನಲ್ಲೇ? ಏ ರುದ್ರ, ಹೊಣದು ರಾಶಿಯ ಸರದಾರ ನಾನೆಂದು ನಮ್ಮಂತ ಸಾವಿರಾರು ಅಮಾಯಕರ ರಕ್ತ ಹಿಂಡಿ ವಿಚಿತ್ರ ನಾಟಕವಾಡಿದೆಯಲ್ಲಿ ಸೋಳೆ ಮಗನ, ನೀನು ಅವರ ಜೊತೆಗೆ ಯಮಲೋಕಕ್ಕೆ ಹೋಗಿಬಿಡು. ಅಣ್ಣ ಅತ್ತಿಗೆ, ನಮ್ಮ ವಿಜಯ ಎಲ್ಲಿರುವಿರಿ? ನಾನು ನಿಮ್ಮನ್ನು ಮನೆಯಿಂದ ಹೊರಡೂಕಿದ ಪಾಪಿ ಜಯದೇವ ಬಂದು ದಯವಿಟ್ಟು ನನ್ನ ಕೂಗು ನಿಮಗೆ ಕೇಳಿದರೆ ಬೇಗನೆ ಬನ್ನಿ, ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ಅಯ್ಯೋ ತಂದೆ ಭಗವಂತ, ಈ ಪಾಪಿ ಮಾತನ್ನು ಕೇಳಿಸಿಕೊಳ್ಳಲು ಯಾರು ಇಲ್ಲವೇ ಈ ದಟ್ಟವಾದ ಕಾಡಿನಲ್ಲಿ? ಅಯ್ಯೋ ಪ್ರಾಣಿ ಪಕ್ಷಿ ಜಲಚರಗಳೇ, ನೀವಾದರೂ ಈ ಪಾಪಿ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ? ಇಲ್ಲವೇ ನಿಮ್ಮ ಗುಹೆಗೂಡಿಗಳನ್ನು ಸೇರಿಕೊಂಡು ಕಿವಿ ಮುಚ್ಚಿಕೊಂಡಿರುವಿರಾ? ನಾನು ಆ ಶ್ರೀಮಂತ ಮಣತನದ ಹೊಲಸು ಸೂಳಿಯ ಪ್ರೀತಿ ಬಲೆಯಲ್ಲಿ ಬಿದ್ದು ಬಂದು ಬಳಗವನ್ನೆಲ್ಲ ಬಿಟ್ಟು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಾನು ಹೊಚ್ಚನಾಗಿ ಓದಿ ತಂದೆ, ಹೊಚ್ಚನಾಗಿ ಓದಿ. ಅಣ್ಣ, ತಮ್ಮ ವಿಜಯ ಅಲ್ಲಿಗೆ ಎಲ್ಲಿರುವಿರಿ?
ಕಚೇರಿ ಧ್ವನಿ ನಮ್ಮ ಜಯದೇವನ ಹಾಗೆ ಕೇಳಿಸುತ್ತಿದೆಯಲ್ಲ? ನನಗೂ ಏನೋ ಹಂಗೆ ಅನಿಸ್ತದೆ ರೀ. ಅಲ್ಲಿ ನೋಡ್ರಿ, ಜಯದೇವ ಕೂತಿದ್ದಾನೆ. ಈ ರೀತಿ ದುಃಖದಿಂದ ಕುಳಿತಿರುವ ನಿನಗೆ ಏನಾಯಿತಪ್ಪ? ಅಣ್ಣ, ಅತ್ತಿಗೆ ತಮ್ಮ ವಿಜಯ ನಾ ನಂಬಿದ ಆ ಹೊಲಸು ಸೂಳಿಯ ಪ್ರೀತಿಯ ಬಲಿಯಲ್ಲಿ ಬಿದ್ದು ಮನೆಯಿಂದ ಹೊರನೂಕಿದ ನನಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮೆಲ್ಲರ ಪಾದಕ್ಕೆ ಬಿದ್ದು ವಿನಂತಿಸಿಕೊಳ್ಳು. ಮೇಲೆ ಕೇಳು, ಪಶ್ಚಾತ್ತಾಪಕ್ಕೆ ತಮಗಿಲ್ಲದ ಕ್ಷಮೆ ಇನ್ನೊಂದಿಲ್ಲಪ್ಪ. ಅಣ್ಣ ಅಣ್ಣ, ಏನು ಅನಾಹುತವಾಯಿತು ಎಂದು ಹೇಳಣ್ಣ, ಸಂಕೋಚ ಪಡಬೇಡ. ಮೈದಿನ ಹೇಳು. ಅಣ್ಣ, ಏನು ಅನಾಹುತವಾಯಿತು ಅಂತ ಹೇಳದಿದ್ದರೆ ನಮಗಾದರೂ ಹೇಗೆ ಅರ್ಥವಾಗಬೇಕಣ್ಣ? ಹೇಳಣ್ಣ, ಸಂಕೋಚ ಪಡಬೇಡ. ತಮ್ಮ ವಿಜಯ, ಅಣ್ಣ, ಅತ್ತಿಗೆ ನಾ ನಂಬಿದ ಆ ಹೊಲಸು ಸೂಳಿ ಆ ವಿಷಕಂಠನ ಜೊತೆಗೆ ಅನೈತಿಕ ಸಂಬಂಧವನ್ನಿಟ್ಟುಕೊಂಡು ಸರಸವಾಡುವ ದೃಶ್ಯವನ್ನು ಕಣ್ಣಾರೆ ಕಂಡ ನಾನು ಅವರಿಬ್ಬರನ್ನು ಕೊಂದು ಹಾಕಿದೆ. ಅದೇ ಸಮಯಕ್ಕೆ ಸರಿಯಾಗಿ ಬಂದ ಆ ಪಾಪಿ ಶ್ರೀಮಂತ ರುದ್ರೇಗೌಡನನ್ನು ಕೂಡ ಇದೇ ಕೊಡ್ಲಿಯಿಂದ ರುಂಡವನ್ನು ಚಂಡಾಡಿ ಬಂದಿರುವೆ. ತಮ್ಮ, ಬಲುಕೋಪಿಷ್ಟನಾದ ನೀನು ಆ ಪಾಪಿಗಳನ್ನು ಕೊಲೆಗೈದು ತಪ್ಪು ಮಾಡಿದೆಯಪ್ಪ, ತಪ್ಪು ಮಾಡಿದೆ. ಅಣ್ಣ, ವಿಧಿಯಾಟದಂತೆ ನಮ್ಮ ಮನೆಯಲ್ಲಿ ಆಕ್ರಮಿಸಿ ನಮ್ಮನ್ನು ಬೀದಿ ಪಾಲು ಮಾಡಿದ ಆ ಪಾಪಿಗಳ ರುಂಡವನ್ನು ಚೆಂಡಾಡಿ ಬಂದಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಣ್ಣ, ಯಾವುದೇ ತಪ್ಪಿಲ್ಲ. ಅದು ಸರಿಯಾಗಿಯೇ ಇದೆ. ನೀನೇನು ತಲೆ ಕೆಡಿಸಿಕೊಳ್ಳಬೇಡಣ್ಣ. ಇದೇ ಹೇಳುವ ಮಾತು 100ಕ್ಕೆ 100 ಸತ್ಯ. ನಮ್ಮ ಸಂಸಾರವನ್ನು ಹಾಳು ಮಾಡಿದ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ನನ್ನ ಮೈದನ ಜಯದೇವ. ಪೂರ್ಣಿಮಾ, ಜಯದೇವ ಮಾಡಿದ್ದು ಸರಿಯಾಗಿದೆ. ಅಣ್ಣ, ಅತ್ತಿಗೆ ನಡೆಯಬಾರದೆಲ್ಲ ನಮ್ಮ ಕುಟುಂಬದ ಮೇಲೆ ನಡೆದು ಒಂದೇ ಮರದ ಹೂ ಬಳ್ಳಿಗಳಂತಿರುವ ನಾವು ಹಾರಾಡುವ ಹಕ್ಕಿಗಳಂತೆ ದಿಕ್ಕಿಗೆ ಒಬ್ಬೊಬ್ಬರಾಗಿ ಪಡಬಾರದ ಕಷ್ಟವನ್ನೆಲ್ಲ ಪಟ್ಟೆವು. ನಡೆಯಿರಿ, ಈಗಲಾದರೂ ಮನೆಗೆ ಹೋಗಿ ಸುಖ ಜೀವನ ನಡೆಸೋಣ. ಆಯ್ತು ತಮ್ಮ. ಪೂರ್ಣಿಮಾ, ವಿಜಯ, ಬನ್ನಿ ಹೋಗೋಣ. ವಿಧಿಯಾಟಕ್ಕೆ ಸಿಕ್ಕು ನಮ್ಮ ಮನದ ಒಡಕು ನಮಗೆ ಮನದಿ ಕೆಡಕಾಗಿತ್ತು ಸ್ವಾಮಿ. ನ್ಯಾಯವಂತರಿಗೆ ಎಂದಿದ್ರೂ ನ್ಯಾಯ ಸಿಗುತ್ತೆ ಎನ್ನುವ ಮಾತು 100ಕ್ಕೆ 100 ಸತ್ಯವಾಯಿತು. ನಡೆ, ನಾವೆಲ್ಲರೂ ಹೋಗಿ ಆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚೋಣ. ನಡೀರಿ. ಅಣ್ಣ, ಅತ್ತಿಗೆ ಸದಾ ಬೆಳಗುತ್ತಿರುವ ಈ ತುಂಬಿದ ಮನೆಯಲ್ಲಿ ಮನದ ಒಡಕು ಮನೆಗೆ ಕೆಡಕಾಗಿ ಈ ಮನೆಗೆ ಕಳೆ ಇಲ್ಲದಂತಾಗಿದೆ. ದೇವರಂತಿರುವ ನೀವೇ ಕಾಡಿಗೆ ಹೋದ ಮೇಲೆ ಇನ್ನೆಲ್ಲಿದೆ ಅಣ್ಣ ಈ ಮನೆಗೆ ಬೆಳಕು? ನಿನ್ನ ಅತ್ತಿಗೆ ಹೇಳುವ ಮಾತದ್ದು ಸತ್ಯವಾಗಿದೆಯಪ್ಪ. ಹಾಗೆ ಮಾಡಿದ್ರಾಯ್ತು.